ಚಾನಲ್. ಇದು ಒಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಏನಪ್ಪ ಅಂತ ಅಂದರೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಅಲಸಂದಿ ಕಾಳು ಪಲಾವು, ಹಸಿ ಅಲಸಂದಿ ಕಾಳು ಪಲಾವು ಅಂತ. ಇದಕ್ಕೇನೇನಿದೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾನು. ಇದಿಷ್ಟು ಹಾಕೊಳ್ಳೋಣ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಗೆ ಟೊಮೊಟೊ. ಇಲ್ಲಿ ಮಸಾಲೆಗೆ ಒಂದು ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಒಂದೆರಡು ಸ್ಪೂನು ಧನಿಯಾ ಕಾಳು, ಹಾಗೆ ಒಂದೆರಡು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದಾನೆ. ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ, ಆಮೇಲೆ ಅಲಸಂದಿ ಕಾಳು ಪಲಾವ್ ಮಾಡೋಕ್ಕೆ. ನಾನು ಹೇಗೆ ಮಾಡ್ತೀನಿ ಏನು ಅಂತ ಹೇಳಿ ಅದು ತೋರಿಸ್ತಾ ಇದ್ದೀನಿ ನೋಡು. ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಜಾರ್ ತೊಗೊಂಡು ಈಗ ಇದನ್ನು ನಾವು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಹಾಗೆ ಒಣಮೆಣಸಿನ್ಕಾಯಿ ಹಾಗೆ ಇದೆಲ್ಲ ಹಾಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಇದರಲ್ಲಿ ನಾನು 1 ಟೊಮೊಟೊನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಪೇಸ್ಟ್ ಮಾಡೋಣ. ಏನು ಮಾಡ್ತದ್ಯಾ? ಏನು ಮಾಡತ್ತೀಯಾ? ಮತ್ತೆ ಏನು ಕದ ತವ ತಗೊಂಡು ನೋಡು. ನಾನು ಬರಲ್ಲ? ಈ ಕಡೆ ನೋಡಮ್ಮ. ನಾನು ನಾವು ಸಣ್ಣರು, ದೊಡ್ಡವ. ನಾವು ಸಣ್ಣವರು. ಈ ಥರ ಪೇಸ್ಟ್ ಆದರೆ ಸಾಕು. ಒಂದು ಹನಿ ಸಹ ನೀರು ಹಾಕ್ಕೊಳ್ಳಿಲ್ಲ, ಇಷ್ಟು ಮಸಾಲೆ ಆದರೆ ಸಾಕು. ಇದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರ್ ಕಾದಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಅಲಸಂದಿ ಕಾಳು ವೆಯ್ಟ್ ಲಾಸ್ ಮಾಡೋರಿಗಂತೂ ಒಳ್ಳೆಯದು, ಡಯಟಿಗೆ ಫಾಲೋ ಮಾಡೋರಿಗೆ. ಹಾಗೆ ಇದ್ರದ್ದು ಪಲ್ಯ ಸಹ ಮಾಡ್ತಾರೆ, ಪಲ್ಯನೂ ಟೇಸ್ಟ್ ಆಗುತ್ತೆ. ಮಸಾಲೆ ಇಲ್ದಿರೋನು ಮಾಡ್ಬೋದು, ಮಸಾಲೆ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ. ಜೊತೆ ಅದನ್ನು ಶೇರ್ ಮಾಡ್ತೀನಿ ನಾನು. ಈಗ ಎಣ್ಣೆ ಕಾದಿದೆ, ಪಲಾವೆಲ್ಲ ಹಾಕ್ತಾಯಿದ್ದೀನಿ. ನೀರು ಸಿಡ್ಬಿಡ್ತದೆ ಕೈಯಲ್ಲಿ. ಈರುಳ್ಳಿ ಹಾಕೋತೀನಿ. ಇದನ್ನ ಬ್ಯಾಚುಲರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಲೆಂತಿಯಾಗೂ ಇಲ್ಲ ಇದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೋಡಿ ಕಳ್ಳಿ, ನಾವು ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇವಳು ಏನೋ ಬಂದ್ಬಿಟ್ಟು ಪುದೀನ ಸೊಪ್ಪಿದು ಕಳ್ಳಿ, ಪುದೀನ ಸೊಪ್ಪು ಕಿತ್ಕೊಂಡು ಹೋಗ್ತಾವಳು. ಪುದೀನ ಸೊಪ್ಪು ಕಳ್ಳಿ ಹಿಡ್ಕೊಡ್ರಿ ಅವನ್ನ ಕಳ್ಳಿನ. ಅನ್ನ ತಗೊಂಬ, ಅನ್ನ ತಗೊಂಡನ ಬೇಡ ಬಾ, ತಗೊಂಡೋಗು. ಸ್ವಲ್ಪ ಹರ್ಕೊ. ಬಾ. ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಇತ್ತು ಅಂತ ಹಾಕೋತಾ ಇನ್ನು ಆಪ್ಷನಲ್ ಇದು ಪುದೀನ ಕೊತ್ತಂಬರಿ, ಫ್ಲೇವರ್ಗೋಸ್ಕರ ಅಷ್ಟೇ. ಆಮೇಲೆ ನೀವು ಹಸಿ ಅಲಸಂದಿ ಕಾಳು ಬರುತ್ತಲ್ಲ, ಒಣದಲ್ಲ, ಅದು ರಾತ್ರಿ ನೆನೆಸಿಟ್ಬಿಟ್ಟು 1-2 ಕೂಗಿಸಿ ಸಹ ಮಾಡ್ಕೊಬೋದು. ಈ ಥರ ನಾನು ಹಸಿದಿತ್ತಲ್ಲ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಈಗ ಅದು ಹಸಿ ವಾಸನೆ ಹೋಗಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ಈಗ ಮಸಾಲೆ ಹಾಕೋತಾ ಇದ್ದೀನಿ, ಎಲ್ಲ ಗ್ರೈಂಡ್ ಮಾಡಿದ್ದು. ಇದಕ್ಕೆ ನೀವು ತರಕಾರಿ ಸಹ ಹಾಕೋಬೋದು, ನಾನು ತರಕಾರಿ ಹಾಕೋತಲ್ಲ, ಹಾಗಾಗಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಾನು.
ನೀವು ಬೇಕಂದರೆ ಬಿರಿಯಾನಿ ಮಸಾಲ ಆಮೇಲೆ ಮ್ಯಾಗಿ ಮಸಾಲೆ ಇರುತ್ತಲ್ಲ ಅದನ್ನ ಹಾಕೋಬೋದು. ನೀನು ಸ್ವಲ್ಪ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ. ಇದು ಟೇಸ್ಟ್ ಡಬಲ್ ಮಾಡುತ್ತೆ, ಹಾಗಾಗಿ ಇದನ್ನ ಸ್ವಲ್ಪ ಈಗ ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಹೇಗೆ ಬರುತ್ತೆ ಆ ಥರ ಟೇಸ್ಟ್ ಬೇರೆ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಈಗ ಅಲಸಂದಿ ಕಾಳು ಹಾಕೊಳ್ಳೋಣ. ನೀವು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಆಗಲಿ ಆಮೇಲೆ ಹೂಕೋಸು ಆಗಲಿ ಪ್ರತಿಯೊಂದು ಹಾಕೋಬೋದು. ನಾನು ಅಲಸಂದಿ ಕಾಳು ಪಲಾವ್ ಅಲ್ವ, ಹಾಗಾಗಿ ಬರೀ ಅದಷ್ಟೇ ಹಾಕೋತಾ ಇದ್ದೀನಿ. ಇಲ್ಲಿ ಫ್ರೆಶ್ಶಾಗಿ ಮನೆಯಲ್ಲೇ ನಾನು 1.5 ಗ್ಲಾಸ್ ಅಕ್ಕಿಗೆ ನಾನು 2 ಚಮಚ ನೀರು ಹಾಕ್ತಾಯಿದ್ದೀನಿ. ಅಲಸಂದಿ ಪಲಾವ್ ಗಮ್ಮಂತ ಪರಿಮಳ ಹೇಗೆ ಗೊತ್ತಾಯ್ತು ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನನಗೆ ಅಳತೆ ಕೈಯಲ್ಲಿ ಹಾಕಿದ್ರೇ ಅಳತೆ ಗೊತ್ತಾಗೋದು, ಸ್ಪೂನಲ್ಲೆಲ್ಲ ಹಾಕಿದ್ರೆ ಗೊತ್ತಾಗಲ್ಲ. ಹೇಗೆ ಈಗ ಕುದೀಲಿ ಚೆನ್ನಾಗಿ. ಕ್ಲೋಸ್ ಮಾಡಿ. ಈಗ ನೀರು ಕುದೀತಾ ಇದೆ. ಈಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಈಗ ನೀವು ಇದಕ್ಕೆ ಪಾಲಕ್ ಸೊಪ್ಪಿನ ಪ್ಯೂರಿ ಸಹ ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನೊಂದು ಸತಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಸೇಮ್ ಬಿರಿಯಾನಿ ಬರುತ್ತಲ್ಲ ಅದೇ ಥರ ವೆಜ್ ಬಿರಿಯಾನಿ ಫ್ಲೇವರೇ ಬರುತ್ತೆ. ಇದನ್ನು ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾರೆ, ಆದರೆ ಟೈಮ್ ಜಾಸ್ತಿ ಹಿಡಿಯಲ್ಲ, ಬೇಗ ಆಗೋಗುತ್ತೆ. ಬೇಗ ಒಂದು 10 ನಿಮಿಷದಲ್ಲಿ ಅರ್ಜೆಂಟಾಗಿ ಏನಾದರೂ ಮಾಡಬೇಕಂದಾಗ ಈಸಿಯಾಗಿ ಮಾಡ್ಬೋದು ಇದು ರೆಸಿಪಿ. ಅಷ್ಟೇನು ಟೈಮ್ ತೊಗೊಳ್ಳಲ್ಲ ಇದು. ಈಗ 1-2 ವಿಸಿಲ್ ಕೂಗ್ಸೋಣ. ಕುಕ್ಕರ್ ಆಗಿದೆ. ಈಗ ಈ ಕಡೆ ಇಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಮಾಡಿ. ಜಾಸ್ತಿ ಈ ಥರ ತಿರುಗಿಸ್ಬೇಡಿ, ಯಾಕಂದರೆ ಅನ್ನ ಇದು ಮುದ್ದೆ ಆಗುತ್ತೆ. ಬಿಸಿ ಇದ್ದಾಗ ಉದುರಾಗಿಬೇಕು ಅಂದರೆ ಸಖತ್ತಾಗಿ ಬಂದಿದೆ ಅಂದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಯ ದಶರಥ ಹೆಂಕರಿಸುವ ಈ ಮಾರುತಿ ಆಗಿದ್ದೇನೆ. ತಾಯಿಯಾದ ಅಂಜನಾದೇವಿ, ತಂದೆಯಾದ ವಾಯುದೇವ, ಅವರ ಸುತರಾದ ಶ್ರೀರಾಮ ಆಂಜನೇಯನಾಗಿದ್ದೇನೆ. ಕುಲಗುರುಗಳಂತೆ ಶ್ರೀರಾಮಚಂದ್ರರು ಸಂಜೆ ಮಾಡಿ ದೋಷಕ 14 ವರ್ಷ ವನವಾಸದಲ್ಲಿ ಪಂಚಮಣಿ ಕಾಡು ಮರಾತ್ರಿ ಕಾಡಿನಲ್ಲಿ ತಿರುಗುವ ಸಮಯದಲ್ಲಿ ಕೃಷ್ಣನಾದ ರಾವಣೇಶ್ವರರು ಸೀತೆಯನ್ನು ಕದ್ದುಕೊಂಡು ಹೋಗಿದ್ದೇನೆ. ಈಗಲೇ ರಾಮನ ಸೇವೆಯಿಂದ ಬೆಂಕಿ ಗಾಳಿ ಬೆಂಕಿಯನ್ನೆತ್ತಿ ಸೀತಾಮಾತನ ಕಂಡು ರಾವಣನೆಂದು ಸಂಹರಿಸಿದೆ ರಾಮ ಸಂಹರಿಸಿದೆ ರಾಮ ಸಾರಿ ಬೇಡ ರಾಮ ವಿಜಯ ರಾಮ ರಾಮ ಪರಮ ಪುಣ್ಯ ಶಿವನ ಧ್ಯಾನ ದೇವರ ರಾಮ ಪರಶಿವನ ಧ್ಯಾನ. ಇನ್ನು ಟಿಫನ್ ಮಾಡಿಕೊಂಡು ನಾವು ಊರಿಗೆ ಹೊರಡೋಣ ಅಂತ ಹೇಳಿ ಬರ್ತಾಯಿದ್ವಾ, ಅಷ್ಟೊತ್ತಿಗೆ ಹಗಲು ವೇಷಗಾರರು ಬಂದರು.
ಹಾಗೆ ಅವರು ಹಾಡಾಡ್ತಾ ಇದ್ರಲ್ಲ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ನಾನು ತೊಗೊಂಡೆ. ಐಸ್ ಕ್ರೀಮ್ ಎಲ್ಲ ಜ್ಯೂಸ್ ದಾರಿಯಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ತೊಗೊಂಡೆ. ಯಾಕಂದರೆ ಬೈಪಾಸಲ್ಲಿ ಯಾವ ಅಂಗಡಿಗಳು ಸಿಗಲ್ಲ, ಐಸ್ ಕ್ರೀಮ್ ಇಟ್ಟಾರ ಆದ್ರೆ ತರಲ್ಲ. ಮಕ್ಳಿಗೆ ಬೇಕಾಗತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ತೊಗೊಂಡ್ಬರಕ್ಕೆ ಹೋಗಿದ್ರು. ಇನ್ನು ಈಗ ಊರಿಗೆ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ, ಸಿಂಟ್ಯಾಕ್ಸಲ್ಲಿ ಪಾರಿವಾಳ ಎಲ್ಲ ಬಿದ್ದು ಸತ್ತೋಗ್ಬಿಟ್ಟಿದ್ದಾವೆ. ಅವು ನೀರು ಕುಡಿಯೋಕ್ಕಂತ ಹೋಗ್ಬಿಟ್ಟು ಡ್ರಮ್ಮಲ್ಲೇ ಸಿಂಟ್ಯಾಕ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅದೇನಾಗಿದೆ ಅಂದರೆ ಮೇಲ್ಗಡೆ ಇರೋದು ಕ್ಯಾಪು ಸಿಂಟ್ಯಾಕ್ಸ್ದು ಬಿಸಿಲಿಗೆ ಸೀಳ್ಕೊಂಬಿಟ್ಟು ಮುರಿದೋಗ್ಬಿಟ್ಟಿದೆ. ಹಾಗಾಗಿ ಅವು ಏನು ಮಾಡಿದ್ದಾವೆ, ನೀರು ಕುಡಿಯೋಕ್ಕಂತ ಹೋಗಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾವೆ. ಎಲ್ಲ ಒಂಥರ ಫುಲ್ ಗಬ್ಬೆದ್ದು ಹೋಗ್ಬಿಟ್ಟಿತ್ತು. ಇನ್ನು ಅಲ್ಲಿ ಹೋದ್ಮೇಲೆ ಕ್ಲೀನ್ ಮಾಡೋಣ ಅಂತಲೇ ಹೋದ್ವಿ. ಇನ್ನು ನಾನು ಕೆಳಗಡೆ ಎಲ್ಲ ಕಸ ಗುಡಿಸ್ಕೋತಾ ಇದ್ದೆ, ನಮ್ಮ ಮನೆಯ ಮೇಲೆ ಕ್ಲೀನ್ ಮಾಡ್ತಾಯಿದ್ರು. ಅದನ್ನೇ ಅವತ್ತೆಲ್ಲ ಅದೇ ಆಗೋಯ್ತು. ಇನ್ನು ಹೋಗ್ತಾ ದಾರಿಯಲ್ಲಿ ನಾವು ದೇವಸ್ಥಾನಕ್ಕೆ ಕೈ ಮುಗ್ದೆ ಮುಂದೆ ಹೋಗೋದು. ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಶನಿವಾರ ದಿವಸ ಮಾತ್ರ ಇದೇ ನಾವು ಮಾಡೋದು. ಅತ್ತಿ ಇಲ್ಲ ಬಾ ಕಾಲೇಜ್ಗಳಿಗೆ. ಏನದು ಮಾತಾಡೋದು ನೀವು? ಕೆಳಗೈತೋ ಬಾ, ಕೆಳಗೈತೋ ಬಾ. ಪತ್ತು ಇವನು ನೋಡ್ರಿ ಕಿತಾಪತಿ ಸಂಘ ಇವನು. ಕಿತಾಪತಿ ಏನದು ನೀನು ಮಾಡೋದು? ನೀನು ಬಾಟ್ಲಿಗೆ ತೂರಿಸಿ ಇವನ ಕೈಯಲ್ಲಿ ಒಂದು ಚೆನ್ನಾಗಿರಬಾರ್ದು ಅವನಿಗೆ. ಅದನ್ನ ಆಗಲೇ ಕೆಡಿಸಿ ಎಲ್ಲ ಗಬ್ಬೆಬ್ಸಿ ಇಡಬೇಕು ಅವ್ರು. ನಿಜವಾಗ್ಲೂ ಸಿಂಟ್ಯಾಕ್ಸ್ ಎಷ್ಟು ಗಬ್ಬೆದ್ದು ಹೋಗ್ಬಿಟ್ಟಿತ್ತು ಅಂದರೆ, ನೀರು ವಾಪಸ್ಸು ಪೂರ್ತಿ ಎಲ್ಲ ನೀರು ಚೆಲ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದರೆ ಅಷ್ಟು ಗಬ್ಬೆದ್ದು ಹೋಗ್ಬಿಟ್ಟಿದೆ. ಸ್ಮೆಲ್ಲು ಅಂದರೆ ಸ್ಮೆಲ್ಲು, ನನಗಂತೂ 2-3 ದಿನ ಆ ಸ್ಮೆಲ್ಲೇ ಒಂಥರ ಯಾವುದು ಸ್ಮೆಲ್ ಗೊತ್ತಾಗ್ತಿರ್ಲಿಲ್ಲ, ಅದೇ ಸ್ಮೆಲ್ ಬಂದಂಗೆ ಆಗೋದು. ನಿಜವಾಗ್ಲೂ ಎಷ್ಟು ಇರಿಟೇಟ್ ಅನಿಸೋದು. ಆದರೆ ಕ್ಲೀನ್ ಮಾಡಲಿಲ್ಲ ಅಂದರೆ ವಿಧಿ ಇಲ್ಲ ಅಂತ ಹೇಳಿ ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅದು ಆ ಬಿಸಿಲಲ್ಲಿ. ಇನ್ನು ಟೆರೆಸು ಹೇಳೋಂಗೆ ಇಲ್ಲ, ಎಲ್ಲ ಗಬ್ಬೆದ್ದು ಹೋಗ್ಬಿಟ್ಟೈತೆ. ಈಗ ಒಂದು ಮನೆ ಬಾಗ್ಲು ಹಾಕ್ಕೊಂಡು ಹೋದರೆ ಹೆಂಗಾಗುತ್ತೆ ಅಂದರೆ, ಪಾಳು ಬಿದ್ದಿದ್ದ ಮನೆ ಅದು ಬೇಕು, ಇದು ಏನಕ್ಕೂ ಬೇಡ ಅನ್ನಂಗೆ ಆಗ್ಬಿಟ್ಟಿತ್ತು. ನಿಜವಾಗ್ಲೂ ನಮ್ಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೋ, ನಾವು ಯಾವಾಗ ಹೋಗಿ ಅಲ್ಲಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತೀವೋ ಅನ್ನೋಂಗೆ ರೇಂಜಿಗೆ ಆಗಿಬಿಟ್ಟಿದೆ ನಮಗೆ ಅಂತೂ. ಏಕಂತಂದರೆ ಒಂಥರ ಅಲ್ಮಾರಿ ಜೀವನ ಆಗೋಗ್ಬಿಟ್ಟಿದೆ ನಮಗೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನಾದರೂ ಒಂದು ಮುರಿದ್ರೆ ಆಗಲಿ, ಒಂದು ಕಿತ್ತೋದ್ರೆ ಆಗಲಿ, ಏನಾದರೂ ಗಬ್ಬೆದ್ರೆ ಆಗಲಿ ನಾವೇ ಹೋಗಬೇಕು ಬರಬೇಕಲ್ವ, ಬೇಜಾರಾಗೋಗ್ಬಿಟ್ಟಿತ್ತು. ಇನ್ನು ನಮ್ಮ ಮನೆಯವ್ರು ನೋಡ್ತಾಯಿದ್ರು, ತಡಿ ನಾನು ನೋಡೋಣ ಅಂತ ಹೇಳಿ. ಅದು ನನಗೆ ಕಾಣಿಸ್ತಾ ಇರಲಿಲ್ಲ, ಹಾಗೆ ವೀಡಿಯೋ ಮಾಡಿಕೊಂಡೆ ಸಿಂಟ್ಯಾಕ್ಸ್ ಒಳಗೆ ಎಷ್ಟು ಸತ್ತಿದ್ದಾವೆ ಅಂತ. ಅದು ಆ್ಯಕ್ಚುಲಿ ಒಂದೇ ಸತ್ತಿರೋದು, ಅಷ್ಟು ವಾಸನೆ ಇಟ್ಬಿಟ್ಟಿದೆ. ಅಂದರೆ ನಾವು ಇವಾಗ ಅಲ್ಲೇ ಇದ್ದರೆ ನೀರು ಕ್ಲೀನ್ ಮಾಡ್ಕೋತಾ ಡ್ರಮ್ಮೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಇದು ಬಾಕ್ಲ ನೋಡಿ, ನಮ್ಮ ಮನೆಯವ್ರ ತಲೆ ವಿಶ್ವೇಶ್ವರಯ್ಯನ ತಲೆ. ಏನು ಗೊತ್ತಾ, ಇಲ್ಲಿ ಸಿಂಟ್ಯಾಕ್ಸ್ದು ಮೇಲಿನ ಮುಚ್ಚಳ ಮುರಿದ್ಬಿಟ್ಟಿದೆ ಬಿಸಿಲಿಗೆ. ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಹೇಳ್ಬರ್ರಿ, ಇದು ಏನಿದು ಹೇಳ್ಬಾ. ಈಗ ಮರಳು ಇದ್ದಿದ್ರೆ ಟೈಮ್ ಇದ್ದಿದ್ರೆ ನಾವು ಇಲ್ಲೇ ಇದ್ದಿದ್ರೆ ಕ್ಲೀನಾಗಿ ನೀಟಾಗಿ ಮರಳು ಹಚ್ಚಿ ಓಪನ್ ಕ್ಲೋಸ್ ಮಾಡ್ತೀವಿ, ಅದು ಮಾಡ್ತೀವಿ ಡೋರ್ ಅನ್ಸ್ದಂಗೆ. ಈ ಟೈಮ್ ಇಲ್ಲಲ್ಲ, ಅದಕ್ಕೆ ಈಗ ನಮ್ಮ ಮನೆಯವ್ರ ತಲೆನ ಅದೇ ಹೇಳ್ತಾ ಇಲ್ವಾ, ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಇಡಬೇಕು. ಏನು ಮಾಡೋರೆ ಅಂದರೆ, ಸನ್ ಡೈರೆಕ್ಟಿಂದು ಡಿಶ್ ಬುಟ್ಟಿನ ತೊಗೊಂಬಂದು ಇಲ್ಲಿ ನೋಡಿ ಹೆಂಗೆ ಮುಚ್ಚೋರೆ ಅಂತ. ಹೊಡೆದಾಗಿರೋದು ಯಪ್ಪ ದೇವ, ಅದಕ್ಕೆ ವಯರ್ ಬೇರೆ ಕನೆಕ್ಟ್ ಮಾಡಿ ಕಟ್ಟಿದ್ದಾರೆ.
ಈಗ ಸದ್ಯ ನಟ್ ಬೋಲ್ಟ್ ಇದನ್ನ ಹಚ್ಚಕ್ ಟೈಮ್ ಇಲ್ಲ ಈಗ. ಹಾಂ, ಇಲ್ಲ ಅಂದಿದ್ರೆ ಅದು ಸ್ವಲ್ಪ ವೆಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಮಾಡಿಸಿ ಉಲ್ಟಾ ಹಾಕಿದ್ರೆ ನೀಟಾಗಿ ಆ ಸೈಜ್ ಕುಂದಿರ್ತೈತಿ. ಹಾಂ 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 ಇಲ್ಲಿ ಮಲ್ಡ್ ಹಚ್ಚಿ ನಟ್ ಹಚ್ಚಿ ಇಲ್ಲಿ ಸ್ಕ್ರೂ ಫಿಕ್ಸ್ ಮಾಡಿಸಿ ಸ್ಕ್ರೂ ಹಾಕಿದೆ ಅಂದ್ರೆ ಸ್ಕ್ರೂ ಹಾಕಿ ಮಲ್ಡ್ ಹಾಕಿದ್ರೆ ಹಿಂಗ್ ಓಪನ್ ಹಿಂಗ್ ಕ್ಲೋಸ್ ಮಾಡ್ಬೋದು ಅಂತ. ಇಂಥ ಇದೊಂದಕ್ಕೆ ನಮ್ಮ ಮನೆಯವ್ರ ತಲೆ ಉಪಯೋಗಿಸೋದು, ಇನ್ನೇನಕ್ಕೂ ಇಲ್ಲ. ಇವಾಗ ಎಷ್ಟು ಪಾರಿವಾಳ ಗಲೀಜು ಬಿದ್ದಿತ್ತು ಅಂದರೆ ಸಿಕ್ಕಾಪಟ್ಟೆ ಗಲೀಜು ಬಿದ್ದುಬಿಟ್ಟಿತ್ತು. ಯಪ್ಪ, ಎಲ್ಲ ಕ್ಲೀನ್ ಮಾಡಿ ಅರ್ಧಂಬರ್ಧ ಕ್ಲೀನ್ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದೀವಿ. ಇವಾಗ ನಮ್ಮ ಮನೆಯವರು ಊಟದ ಟೈಮ್ ಆಗಿದೆ, ಊಟ ಮಾಡೋಕ್ಕೆ ಹೋಗೋಣ ಅಂತಂದರೆ ಒರೆಸ್ಕೋತಾ ನಿಂತಿದ್ದಾರೆ. ಸಾಕು ಬರ್ರಿ, 3:15 ಆಯಿತು. ನಮ್ಮ ಮನೆಯವ್ರನ್ನ ಅದಕ್ಕೆ ಕರ್ಕೊಂಬರಲ್ಲ. ಇಲ್ಲಿ ಇವನೊಬ್ಬ ಒಂದು ಟಾರ್ಚರ್ ನನಗೆ, ಬರೋದು ಹೋಗೋದು. ಏನಂತ? ನಾನೊಬ್ಬನೇ ಹೋಗಿ ಬರ್ತೀನಿ ಅಂತ. ಅವ್ರೊಬ್ಬರನ್ನೇ ಕಳ್ಸಿದ್ರೆ ಏನು ಪ್ರಾಬ್ಲಮ್ ಗೊತ್ತಾ? ಫೋನ್ ಮಾಡಿ ನಾನೇ ಮೆಂಟ್ಲಾಗಿ ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ಬರೋಲ್ಲ ಅವರು. ಅದಕ್ಕೆ ನಾನಾಗಿ ಬಂದರೆ ಪೀಡಿಸ್ಬೋದು, ಬೇಗ ಬಾ ಹೋಗೋಣ ಅಂತ ಬಂದಿರೋದು. ಇನ್ನು ನೆಕ್ಸ್ಟು ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ಸಿಗ್ತೀನಿ ನಾನು. ಇನ್ನು ಊಟದ ಟೈಮ್ ಆಗೋಗ್ಬಿಟ್ಟಿತ್ತಲ್ವಾ, ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಇನ್ನು ಇಡ್ಲಿನ ತೊಗೊಂಡು ಬರೋಕ್ಕೆ ಹೋಗಿದ್ರು ನಮ್ಮ ಮನೆಯವರು. ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ, ಈಗ ಜಾಸ್ತಿ ಊಟ ಮಾಡಿದ್ರೆ ರಾತ್ರಿಗೆ ಊಟ ಹೋಗಲ್ಲ ಅಂತ ಹೇಳಿ, ಹಾಗಾಗಿ ಇನ್ನು ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.